ಬಿಗ್ ಬಾಸ್ ಈಗ 11 ಸೀಸನ್ ಕಳೆದು 12ನೇ ಸೀಸನ್ ರಿಸಲ್ಟ್ ಕೂಡ ಬಂದಾಯಿತು. ಬಟ್ ಯಾವ ಸೀಸನಲ್ಲೂ ಕೂಡ ಇಷ್ಟು ಕ್ರೇಜ್ನ ನಾವು ಕೂಡ ನೋಡಿಲ್ಲ. ಅಂದರೆ ಒಂದು ಟ್ಯಾಟೋ ಹಾಕ್ಸ್ಕೊಳ್ಳೋ ರೇಂಜ್ಗೆ ನಾವು ಕೂಡ ಅಂದರೆ ಸೆಲೆಬ್ರಿಟಿಗಳು ಟ್ಯಾಟೋಗಳನ್ನ ಹಾಕ್ಸ್ಕೊತಾರೆ ಅದಕ್ಕೆ. ಬಟ್ ಒಬ್ಬ ಬಿಗ್ ಬಾಸ್ ವಿನ್ನರ್ನ ಟ್ಯಾಟೋನ ಹಾಕ್ಸ್ಕೊಂಡಿರೋದಂದರೆ ಹಬ್ಬ. ಈಗ ಅದೇ ರೀತಿ ಒಬ್ಬ ಅಭಿಮಾನಿ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಳಾರ್ ಗಿಳ್ಳಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ನ್ಯಾಚುರಲ್ ಆಗಿ ಹೆಂಗೆ ಬಂದಿದೆ ಅಂದರೆ. ಸರ್ ತಮ್ಮ ಹೆಸರು? ಪವನ್ ಅಂತ ಸರ್. ಎಲ್ಲಿ ಅವರು? ರಾಮನಗರ ಸರ್. ಓಕೆ, ಏನು ಇಷ್ಟೊಂದು ಯಾಕೆ ಅಭಿಮಾನ ನಿಮಗೆ? ಅವ್ರು ಇಷ್ಟ ಸರ್ ನಮಗೆ. ಅವ್ರು ಮಾತಾಡೋದಾಗಲಿ ಅವ್ರ ನಡವಳಿಕೆ ಆಗಲಿ ಎಲ್ಲ ಇಷ್ಟ ಸರ್. ಬಿಗ್ ಬಾಸ್ ನೋಡಿದ ಮೇಲೆ ಹೇಗೆ ಅನಿಸ್ತು ಅವ್ರ ಆಟ ಎಲ್ಲ ಅಂತ? ನ್ಯಾಚುರಲ್ ಆಗಿ ಆಡ್ತಾ ಇದ್ರು ಸರ್. ನ್ಯಾಚುರಲ್ ಆಗಿ ಆಡ್ತಾ ಇದ್ರು. ಮತ್ತೆ ಏನಾದ್ರು ಅದಕ್ಕಿಂತ ಮುಂಚೆ ನೀವು ಶೋಗಳನ್ನ ನೋಡಿದ್ರಾ? ಏನಿಲ್ಲ ಸರ್, ಯೂಟ್ಯೂಬಲ್ಲಿ ಆಗ್ತಾ ಇದ್ದಿದ್ದು ವಿಡಿಯೋಸ್ ನೋಡ್ತಾ ಇದ್ವಿ ಅಷ್ಟೇ. ಆಮೇಲೆ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ. ಓಕೆ, ಈಗ ಆಲ್ರೆಡಿ ಒಂದು ಟ್ಯಾಟೋ ನೋಡಿದ್ದಕ್ಕೆ ಅವರು ಫುಲ್ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ಇಷ್ಟೊಂದು ಟ್ಯಾಟೋಗಳನ್ನ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಏನಿರೋದು ಅಂತ ಗೊತ್ತಿಲ್ಲ ಸರ್. ಅಭಿಮಾನನ ಮೆರಿತಾ ಇದ್ದೀರಾ? ಹೌದು ಸರ್, ಅವ್ರ ಅಭಿಮಾನ ಇದೆ, ಅದಕ್ಕೋಸ್ಕರ ಹಾಕ್ಸಿರೋದು. ಓಕೆ, ಈಗ ಗಿಲ್ಲಿಗೋಸ್ಕರ ಕಾಯ್ತಾ ಇದ್ದೀರಾ? ಹೌದು ಸರ್, ಅವ್ರು ಬರಲಿ ಅಂತ ಒಂದೇ ಒಂದು ಫೋಟೋ ಅಷ್ಟೇ ಸರ್. ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ, ಒಂದು ಫೋಟೋ ಅಷ್ಟೇ ಅವ್ರ ಜೊತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಹೇಳಿ. ಯಾವ ಎಲ್ಲಿಯವರು? ಇಲ್ಲಿಯವರು? ಬೆಂಗಳೂರವರಾ? ಹೇಳಿ ಸರ್. ಈಗ ಗಿಲ್ಲಿ ವಿನ್ ಆಗಿದ್ದಾರೆ, ಹೇಗೆ ಅನ್ಸುತ್ತೆ? ಸಂತೋಷ ಆಯ್ತದೆ. ಬಡವ್ರ ಮಕ್ಕಳು ಚೆನ್ನಾಗಿರ್ಬೇಕಲ್ವ ಸರ್? ಬಡವ್ರ ಮಕ್ಕಳು ಬೆಳಿಬೇಕು. ಅವ್ರು ಓಪನ್ ಆರ್ಟು, ಅವ್ರು ಡೈರೆಕ್ಟಾಗಿ ಮಾತಾಡ್ತಾರೆ, ಅದು ತುಂಬ ಇಷ್ಟ. ಈಗ ಇಲ್ಲಿ ಹೊರಗಡೆ ಹೇಗಿದ್ರು ಒಳಗಡೆನೂ ಅಲ್ಲೇ ಹಂಗೆ ಇದ್ರು, ನ್ಯಾಚುರಲ್ ಹಂಗೆ ಇದ್ರು. ಏನಲ್ಲಿ ಬಣ್ಣ ಗಿಣ್ಣ ಚೇಂಜ್ ಮಾಡು ಹೊರಗೊಂದು ಆ ಥರ ಮಾತಾಡಿಲ್ಲ, ಡೈರೆಕ್ಟಾಗಿ ಮಾತಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಹಾಗಾಗಿ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಗಿಲ್ಲಿ ನೋಡೋಕೆ ಅಂತಾನೆ ಬೆಂಗಳೂರು. 3 ಮಕ್ಕಳು ನಾವು. ಓಕೆ ಓಕೆ. ಅಂದರೆ ದಿನ ಅಂದರೆ 9:30 ಕಾಯ್ತಾ ಇದ್ರಿ? 100% ಬೇಗ ಡ್ಯೂಟಿ ಮುಗಿಸ್ಕೊಂಡು ನೋಡ್ತಾ ಇದ್ವಿ. ಈಗ ನೀವು ಕೂಡ ಗಿಲ್ಲಿಗೆ ವೋಟ್ ಮಾಡಿರ್ತೀರಾ. ಆ ಗಿಲ್ಲಿಗೆ ವೋಟ್ ಮಾಡಿದಂಥ ಗಿಲ್ಲಿನೇ ಗೆದ್ದಿದ್ದಾರೆ ಇವತ್ತು 100%. 45 ಕೋಟಿ ಒಂದು ಸಮಾನ ಸರ್. 45 ಲಕ್ಷ ಅಲ್ಲ, 45 ಕೋಟಿ. ಮತ್ತೆ ಇಡೀ ಕರ್ನಾಟಕ ಹೆಮ್ಮೆ ಅಲ್ವಾ? ಫಸ್ಟು ನಮ್ಮ ಮಳವಳ್ಳಿ ತಾಲೂಕು, ನಮ್ಮ ಮನೆ ಡಿಸ್ಟಿಕ್ಕು, ಆಮೇಲೆ ಇಡೀ ಕರ್ನಾಟಕ. ಅವ್ರು ಇನ್ನೂ ಮೇಲೆ ಕೆತ್ತಕ್ಕೆ ಹೋಗ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಬಡವ್ರ ಮಕ್ಕಳು ಚೆನ್ನಾಗಿರ್ಬೇಕು. ಅಂದರೆ ಹಳೆ ಸೀಸನ್ಗಳೆಲ್ಲ ನೋಡಿದಂಗೆ ಇಷ್ಟೊಂದು ಕ್ರೇಜ್ ಇರಲಿಲ್ಲ. ಬಟ್ ಈ ಕ್ರೇಜ್ ಯಾಕೆ ಅಂತ? ಈ ಕ್ರೇಜ್ ಅದೇ ಇದು ಓಪನ್ ಆರ್ಟು, ಡೈರೆಕ್ಟಾಗಿ ಮಾತಾಡ್ತಾರೆ. ಅದು ತುಂಬ ಇಷ್ಟ ಆಯಿತು. ಈಗ ಕಾಮಿಡಿ ಮಾಡೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಅಂದರೆ ಏನಾದ್ರು ಹೇಳಂಗಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಮತ್ತೆ ಅದು ಬೆಂಗಳೂರಲ್ಲಿ ಇದ್ದೀನಿ ಅಂತ ಬೆಂಗಳೂರು ಭಾಷೆ ಮಾತಾಡ್ತಿಲ್ಲ, ಅವರು ಹಳ್ಳಿ ಭಾಷೆ, ಪಕ್ಕ ಹಳ್ಳಿ ಭಾಷೆ ಮಾತಾಡಿದ್ರು. ಅದು ತುಂಬ ಇಷ್ಟ ಆಯಿತು. ಓಕೆ ಪುಟ್ಟ, ನೀವು ಮಾತಾಡ್ತೀರಾ? ಹೇಳಿ, ಯಾರಿಷ್ಟ? ಗಿಲ್ಲಿ. ಯಾಕೆ? ಅವ್ರು ತುಂಬಾ ಜೋಕ್ಸ್ ಮಾಡ್ತಾರೆ, ಅದಕ್ಕೆ. ನೋಡಿದ್ರ? ದಿನ ನೋಡ್ತಾ ಇದ್ರ? ದಿನ ನೋಡ್ತೀವಿ. ಈಗ ಅವರು ಗೆದ್ದಿದ್ದಾರೆ. ಅವ್ರ ಆಡೋ ಫುಲ್ ಹೇಳ್ತಾರೆ ನೋಡಿ. ಹೌದಾ? ಹೇಳಪ್ಪ. ನಡವು ದಾಸೆ ಕೊಡು, ಚಿಕಾವು ತಟ್ಟಿ ಕೊಡು, ನಮ್ಮಪ್ಪ ರಾಜ್ಯ ಮೂಡಿ ಬೀಜ ಸಾಣಕ ಸೊಪ್ಪು, ಇನ್ನು ನೀವು ಬಿಡು ಮಾಡಿ ತಪ್ಪು, ಗಿಲಿ ಏನೇನು ಬಬ್ಬಟ್ಟಿನ ಗಿಲಿ ಓಡಾಡಿ ಬಬ್ಬಟ್ಟಿ ಗಿಲಿ. ಇದನ್ನ ಯಾರು ಆಡಿದ್ದು? ಗಿಲ್ಲಿ. ಗಿಲ್ಲಿ ಈಗ ಗೆದ್ದಿದ್ದಾನೆ, ಅವ್ನು ನೋಡಕ್ ಬಂದಿದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತೈತೆ. ಈಗ ನೋಡಕ್ ಕಾಯ್ತಾ ಇದೆಯಾ? ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಬೆಡ್ಡೆಯಿಂದ ಕಾಯ್ತಿದ್ದೀನಿ.